ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ರಶ್ಮಿ. ಈ ವಿಡಿಯೋ ಪಾರ್ಟ್ 4 ವಿಡಿಯೋ ಆಗಿದೆ. ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಪಾರ್ಟ್ 4 ವಿಡಿಯೋ ಆಗಿದೆ ಫ್ರೆಂಡ್ಸ್. ಬನ್ನಿ, ಇದರಲ್ಲಿ ನಾನು ಪಟ್ಟಿ ಹೇಗೆ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಾನು ಇಲ್ಲಿ 3 ಪಟ್ಟಿ ಇಟ್ಕೊಂಡಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ 3 ಪಾರ್ಟ್ ಇದೆ ನೋಡಿ. ಇದು ಬ್ಲೌಸಿನ ಒಳಭಾಗ ಮತ್ತು ಹೊರಭಾಗ ಯಾವುದು ನೋಡ್ಕೋಬೇಕು. ಹಾಗೆ ಲೈನಿಂಗ್ ಪೀಸು ಇದು ಎಕ್ಸ್ಟ್ರಾ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಸೈಡಿಗೆ. ನೀಟಾಗಿ ನೋಡ್ಕೊಳ್ಳಿ. ಇದು ಸ್ವಲ್ಪ ಬಟ್ಟೆ ಎದ್ದೋದಂಗೆ ಕಾಣ್ತಿದೆಯಲ್ಲ, ಅದು ಬ್ಲೌಸಿನ ಒಳಭಾಗ, ಇದು ಹೊರಭಾಗ ಆಗಿದೆ. ಒಂದು ಪಟ್ಟಿ ಜೊತೆ ಇನ್ನೊಂದು ಲೈನಿಂಗ್ ಪಟ್ಟಿ, ಇದು ಕಲರ್ ಪಟ್ಟಿ. ಈ ಕಡೆ 3 ಇದೆ, ಈ ಕಡೆನೂ 3 ಇದೆ. ಇದು ಇಂಪಾರ್ಟೆಂಟಾಗಿ ನಾವು ಪಟ್ಟಿನ ಯಾವ ರೀತಿ ಜೋಡಿಸ್ಕೊಳ್ಳೋದು ಇಂಪಾರ್ಟೆಂಟು. ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದೊಂದೇ ಪಟ್ಟಿನ ಈ ರೀತಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ಸ್ಟಿಚಿಂಗ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ ನಮಗೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ರೆಡ್ ಕಲರ್ ಕಡೆ ಪಟ್ಟಿ ಏನಿದೆ ಅದರ ಕಡೆ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇಟ್ಕೊಂಡು ರೆಡ್ ಪಟ್ಟಿ ಕಡೆ ಮಾಡಿ ಏನು ಸ್ಟಿಚ್ ಹಾಕಿದ್ದೀವಿ ಅದೇ ನೇರದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿಟ್ಕೊಂಡು ನೋಡಿ. ಈ ರೀತಿ ಸಿಕ್ಕಿದೆ. ಈ ಕಡೆ 2 ಸಿಕ್ಕುತ್ತೆ. ಒರಿಜಿನಲ್ ಬ್ಲೌಸ್ ಪೀಸ್ನ ಪಟ್ಟಿ ಒಂದು ಈ ಕಡೆ ಇದೆ. ಇದನ್ನು ನಾವು ಯಾವ ರೀತಿ ಜೋಡಿಸೋದು ನೋಡೋಣ. ನಮಗೆ 2 ಪಟ್ಟಿ ಬೇಕಲ್ವಾ, ಸೊ ಇದು ಇನ್ನೊಂದು ಪಟ್ಟಿ. ಇದನ್ನು ಸಹ ನಾನು ಒಂದು ಸ್ಟಿಚ್ ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ಈ ಕಡೆ ನೋಡಿ 2 ಇದೆ, ಲೈನಿಂಗು ಮತ್ತು ರೆಡ್ ಕಲರಿಂದು. ಈ ಕಡೆ ಇರೋದು ಒಂದೇ ಇದೆ, ಅದು ಒರಿಜಿನಲ್ ಬ್ಲೌಸ್ ಕಡೆದು. ಸೊ ಅದನ್ನು ರೆಡ್ ಪಟ್ಟಿ ಕಡೆ ಮಾಡಿ ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಇದು 2ನೇ ಪಟ್ಟಿ ಆಗಿರುತ್ತೆ ಫ್ರೆಂಡ್ಸ್. ಫಸ್ಟ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಮಾಡ್ಕೊಳ್ಳೋಣ. ಈಗ ನೋಡಿ, ಫ್ರಂಟ್ ಬಾಡಿ ಪಾರ್ಟನ್ನು ಎರಡನ್ನೂ ನಾವು ಇಟ್ಕೊಂಡ್ಬಿಟ್ಟು ಪಟ್ಟಿನ ಹಾಕ್ಕೋಬೇಕು ನೋಡಿ. ಫಸ್ಟು ಈ ರೀತಿ ಇಟ್ಕೋಬೇಕು. ಫ್ರಂಟ್ ಬಾಡಿ ಪಾರ್ಟಲ್ಲಿ ನೋಡಿ ಮೇಲ್ಭಾಗ ಕಾಣ್ತಾ ಇದೆ, ಇದು ಒಳಭಾಗ ಆಗಿದೆ, ಇದು ಮೇಲ್ಭಾಗ ಆಗಿದೆ. ಪಟ್ಟಿಯಲ್ಲೂ ಸಹ ನಾವು ಏನು ಪಟ್ಟಿ ಬಟ್ಟೆ ಸಹ ಮೇಲ್ಭಾಗನೇ ಇದೆ, ಎರಡೂ ಸಹ ಮೇಲ್ಭಾಗ ಇರುತ್ತೆ. ಇದನ್ನು ನಾವು ಆಪೋಸಿಟಾಗಿ ಹಾಕಬೇಕು. ಈ ರೀತಿ ಮಾಡಿ ಸಿಂಗಲ್ ಪಟ್ಟಿನ ತಗೊಂಡು ಒರಿಜಿನಲ್ ಬ್ಲೌಸ್ ಪಟ್ಟಿನ ಏನಿರುತ್ತೆ ಅದರದ್ದು ತಗೊಂಡು ಈ ರೀತಿ ಅಪೋಸಿಟ್ ಆಗಿ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀವಿ. ಪಟ್ಟಿ ಕಟ್ ಮಾಡಿರ್ತೀವಲ್ಲ ಅದೇ ಶೇಪಲ್ಲಿ ನೋಡಿ ಈ ರೀತಿ ಬರುತ್ತೆ ನಾವು ಸ್ಟಿಚ್ ಹಾಕಿದ್ರೆ. ಬನ್ನಿ ಸ್ಟಿಚ್ಚನ್ನು ಹೇಗೆ ಹಾಕೋದು ನೋಡೋಣ. ನೋಡಿ, ಪಟ್ಟಿ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ಇಟ್ಬಿಟ್ಟು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಜಸ್ಟ್ 1 ಒರಿಜಿನಲ್ ಬ್ಲೌಸ್ ಪಟ್ಟಿನ ಇಟ್ಟು
ನೋಡಿ ಸಿಂಗಲ್ ಸ್ಟಿಚ್ ಆಗಿದೆ. ಈಗ ಶೋಲ್ಡರಿಂದ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ಡೀಟೇಲ್ ಆಗಿ ನಾನು ಲಾಸ್ಟು ತುಂಬ ವೀಡಿಯೋದಲ್ಲಿ ನಾನು ಪಟ್ಟಿ ಹೇಗೆ ಜೋಡಿಸೋದು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಸಹ ನೋಡ್ಬೋದು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಈ ರೀತಿ ಲೈನಿಂಗ್ ಬ್ಲೌಸು ಮತ್ತು ಎಕ್ಸ್ಟ್ರಾ ಏನು ಒಂದು ಪಟ್ಟಿ ಕಟ್ ಮಾಡಿದ್ದೀವಿ ರೆಡ್ ಕಲರು, ಅದನ್ನು ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀವಿ. ಡಬಲ್ ಸ್ಟಿಚ್ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಡಬಲ್ ಸ್ಟಿಚ್ಚನ್ನು ನಾನು ಹಾಕೋತಾ ಇದ್ದೀನಿ. ಒಂದು ಪಟ್ಟಿ ರೆಡಿ ಆಯಿತು. ಈಗ ಇನ್ನೊಂದು ಪಟ್ಟಿ ಬೇಕಲ್ವ, ಸೊ ಇನ್ನೊಂದು ಫ್ರಂಟ್ ಬಾಡಿ ಪಾರ್ಟ್ನ ಇಟ್ಕೊಂಡ್ಬಿಟ್ಟು ಸೇಮ್ ನಾವು ಅದೇ ಯಾವ ರೀತಿ ಜೋಡಿಸಿದ್ವಿ ಫ್ರಂಟ್ ಬಾಡಿ ಪಾರ್ಟಲ್ಲಿ ಮೇಲ್ಭಾಗ ಪಟ್ಟಿ ಒರಿಜಿನಲ್ ಬ್ಲೌಸ್ ನೋಡಿ ಎರಡೂ ಹಿಡಿದು ನೋಡಿ ಸೇಮ್ ಇರುತ್ತೆ. ಇದು ಒಳಭಾಗ ಆಗಿರುತ್ತೆ, ಇದು ಟಕ್ಸ್ ಹಾಕಿದ್ವಿಲ್ಲ ಒಳಭಾಗ ಇರುತ್ತೆ. ಇದನ್ನು ಈ ರೀತಿ ಇಟ್ಕೋಬಿಟ್ಟು ಸಿಂಗಲ್ ಮಾತ್ರ ಇದೆ ನೋಡಿ, ಈ ಕಡೆ ಡಬ್ಬಲ್ ಈ ಕಡೆ ಬಂದಿದೆ. ಸೊ ಸಿಂಗಲ್ನ ಈಗ ಆಪೋಸಿಟಾಗಿ ಹಾಕಿಬಿಟ್ಟು ಸ್ಟಿಚ್ನ ಹಾಕೋತಾ ಇದ್ದೀವಿ. ಮತ್ತು ಈಗ ಫೋಲ್ಡರಿಂದ ಚಿಕ್ಕದಾಗಿ ಫೋಲ್ಡ್ ಮಾಡ್ತಾ ಬರ್ತೀವಿ. ಲಾಸ್ಟ್ವರೆಗೂ ಫೋಲ್ಡ್ ಮಾಡ್ತಾ ಬಂದು ಎರಡು ಪಟ್ಟಿ ಏನು ಸಿಗುತ್ತೆ ಅಲ್ಲಿಗೆ ಮತ್ತೆ ಸ್ಟಿಚ್ಚನ್ನು ಹಾಕೋತಾ ಇದ್ದೀವಿ. ಡಬಲ್ ಸ್ಟಿಚ್ ಇಂಪಾರ್ಟೆಂಟ್, ಸೊ ಮರಿದೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಏನು ಸ್ಟಿಚ್ ಮಾಡಿರ್ತೀವಿ ಅದರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ನಿಮಗೆ ಎರಡು ಪಟ್ಟಿ ಸಿಕ್ಕಿದೆ ಅಲ್ವಾ, ಸ್ಟಿಚ್ ಮಾಡಿರೋದು ಯಾವ ರೀತಿ ಇದೆ ನೋಡಿ, ರೆಡ್ ಕಲರ್ ಬಂದಿದೆ. ಇಲ್ಲಿ ಬ್ಲೌಸಿನ ಒಳಭಾಗ ಎರಡು ಕಡೆ ಇದೆ. ಇದನ್ನ ನಾವು ನೀಟಾಗಿ ಏನು ಓಪನ್ ಸೈಡ್ ಇರುತ್ತೆ ಅದರಲ್ಲಿ ನಿಧಾನವಾಗಿ ಹೊರ ತೆಗಿತಾ ಬಂದರೆ ನಮಗೆ ಫ್ರಂಟ್ ಬಾಡಿ ಪಾರ್ಟು ವಿತ್ ಪಟ್ಟಿ ಸ್ಟಿಚ್ ಆಗಿ ಸಿಗತ್ತೆ ನೋಡಿ ಈ ರೀತಿ. ನೋಡಿ ಪಟ್ಟಿ ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣ್ತಿದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿದೆ ಇದನ್ನು ಕಟ್ ಮಾಡಿ ತೆಗಿತೀನಿ ನಾನು. ಎಕ್ಸ್ಟ್ರಾ ಉಳಿಯುತ್ತೆ, ಸೊ ಇದನ್ನ ಕಟ್ ಮಾಡಿ ತೆಗೀರಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ನೋಡಿದ್ರಲ್ಲ ಯಾವ ರೀತಿ ಪಟ್ಟಿನ ಸ್ಟಿಚ್ ಮಾಡೋದು ಅಂತ. ನೆಕ್ಸ್ಟು ನಾನು ಫ್ರಂಟ್ ಬಾಡಿ ಪಾರ್ಟನ್ನು ಮತ್ತು ಬ್ಯಾಕ್ ಬಾಡಿ ಪಾರ್ಟನ್ನು ಜಾಯಿಂಟ್ ಮಾಡೋದು, ಸ್ಲೀವ್ಸ್ ಜಾಯಿಂಟ್ ಮಾಡೋದು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.